ಸೊ ಈ ವರ್ಷ ಅಂದರೆ ಪರ್ಟಿಕ್ಯುಲರ್ ಈ ವರ್ಷ ಇಂಡಸ್ಟ್ರಿಗೆ ಒಂದಷ್ಟು ಒಳ್ಳೆ ಸಿನಿಮಾಗಳ ಅವಶ್ಯಕತೆ ಇದೆ. ಈಗ ಈ ವಾರದಿಂದ ಈಚೆಗೆ ಒಳ್ಳೆ ಸಿನಿಮಾಗಳು ಬರ್ತಿದೆ. ಸೊ ನಿಮ್ಗೆ ಹೇಗೆ ಅನ್ಸುತ್ತೆ ಈ ಒಳ್ಳೆಯ ಸಿನಿಮಾಗಳ ಗ್ಯಾಪ್ ಆಗಿದ್ದು ಏನು ಕಾರಣಕ್ಕಿರ್ಬೋದು ಅಂತ? ಅಂದರೆ ಜನಕ್ಕೆ ಯಾಕೆ ನಾವು ರೀಚ್ ಆಗಕ್ಕೆ ಕನ್ನಡ ಸಿನಿಮಾಗಳು ರೀಚ್ ಆಗಕ್ಕೆ ಯಾಕೆ ಆಗ್ತಿಲ್ಲ ಅಂತ ನಿಮ್ಗೆ ಅನ್ಸುತ್ತೆ? ರೀಚ್ ಆಗಕ್ಕೆ ಆಗ್ತಿಲ್ಲ, 100% ರೀಚ್ ಆಗ್ತಾ ಇರುತ್ತೆ. ಬಟ್ ಅಂದರೆ OTT ಆಗಿರ್ಬೋದು ಅಥವಾ ಟೆಲಿವಿಷನ್ ಆಗಿರ್ಬೋದು ಜನರನ್ನ ಥಿಯೇಟ್ರಿಗೆ ಕರ್ಕೊಂಡು ಬರೋದನ್ನ ತಡೀತಾ ಇದೆ ಅಥವಾ ನಿಲ್ಲಿಸ್ತಾ ಇದೆ. ಅದೊಂದು ಬ್ಯಾರಿಯರ್ ಆಗಿ ನಿಂತ್ಕೊಳ್ತಿದೆಯಾ? ಹೇಗೆ ಅನ್ಸುತ್ತೆ ಅಂದರೆ OTT ಲೆಕ್ಕ ಯೋಚನೆ ಮಾಡೋದಾದ್ರೆ? ಅದೇ ಎಲ್ಲದಕ್ಕೂ ಅಡ್ವಾಂಟೇಜ್ ಇರುತ್ತೆ, ಎಲ್ಲದಕ್ಕೂ ಡಿಸ್ಅಡ್ವಾಂಟೇಜ್ ಇರುತ್ತೆ. ಯಾವುದು ಸರಿ ಯಾವುದು ತಪ್ಪು ಅಂತ ಹೇಳೋಕ್ಕಲ್ಲ. ಒಬ್ಬೊಬ್ರಿಗೂ ಒಂದೊಂದು ಸರಿ ಒಂದೊಂದು ತಪ್ಪು. ಸೊ ಈಗ ಸಿನಿಮಾನೂ ಅದು ಫೇಸಸ್ ಅದು ಎಲ್ಲ ಇಂಡಸ್ಟ್ರಿಯಲ್ಲಿ, ಬರೀ ಕನ್ನಡ ಸಿನಿಮಾಲ್ಲೇ ನೀವು ಯಾವ ಲ್ಯಾಂಗ್ವೇಜ್ ತೊಗೊಂಡ್ರೇನು ಒಂದೊಂದ್ಸರಿ ಡೌನ್ಫಾಲ್ ಇದ್ದೇ ಇರುತ್ತೆ. ಒಂದ್ಸರಿ ಯಾವುದು ಸಿನಿಮಾ ಹೋಗ್ತಾರಲ್ಲ, ಒಂದೊಂದ್ಸರಿ ಎಲ್ಲ ಸಿನಿಮಾನೂ ಹಿಟ್ ಆಗುತ್ತೆ. ಸೊ ಅದೊಂದು ಫೇಸ್, ಅದು ಚೇಂಜ್ ಆಗ್ತಾನೆ ಇರುತ್ತೆ. ಈಗ ತಿರ್ಗಾ ಭೀಮಾ ಸ್ಟಾರ್ಟ್ ಆಗಿದೆ, ಎಲ್ಲ ಒಳ್ಳೆ ರೆಸ್ಪಾನ್ಸಸ್ ಇದೆ. ಈಗ ಗಣೇಶ್ ಅವ್ರ ಪಿಕ್ಚರ್ಗೂ ಒಳ್ಳೊಳ್ಳೆ ರೆಸ್ಪಾನ್ಸ್ ಇದೆ. ಸೊ ಅದೇ ಥರ ಈಗ ಇಮೇಲೆ ಲೈನಪ್ ಅಂತೂ ಈಗ ಎಲ್ಲ ಒಳ್ಳೊಳ್ಳೆ ಸಿನಿಮಾಗಳು ಇದೆ. ಸೊ ಈಗ ತಿರ್ಗಾ ನೋಡ್ತೇವೆ ಎಲ್ಲರೂ ಈಗ ಆಮೇಲೆ ಮೊನ್ನೆ ರೀಸೆಂಟಾಗಿ ಆಗಿದೆ ಎಲ್ಲ ಮರ್ತೇ ಹೋಗಿರ್ತಾರೆ. ಸೊ ಆ ಥರ ಅದೊಂದು ಫೇಸ್ ಅನ್ಸುತ್ತೆ. ಅದೇ ಇಲ್ಲಿಂದ ಒಂದಷ್ಟು ಒಳ್ಳೆ ಸಿನಿಮಾಗಳು ಲೈನಪ್ ಅಂದರೆ ನಾವು ತುಂಬ ಜನದ ಹತ್ರ ಮಾತಾಡ್ಬೇಕಾದ್ರು ಹೇಳೋದಂಗೆ ಆ ಕಂಟಿನ್ಯೂಸ್ ಫ್ಲೋ ಇರಬೇಕು. ಯಾವ್ದಾದ್ರು ಒಂದು ಒಳ್ಳೆ ಸಿನಿಮಾ ಬಂತವ್ರು ಒಂದು ಗ್ಯಾಪ್ ಆಗಬಾರ್ದು. ಒಂದು 15-20 ಡೇಸ್, ಒಂದು ಮಂತಿಗೆ ಇನ್ನೊಂದು ಸಿನಿಮಾ ಚೆನ್ನಾಗಿರೋದು. ಜನಕ್ಕೆ ಥಿಯೇಟರ್ಗೆ ಹೋಗೋ ಹ್ಯಾಬಿಟ್ ತಪ್ಪಬಾರ್ದು. ತುಂಬಾ ಒಳ್ಳೆ ಸಿನಿಮಾ ಬರ್ತಿದ್ರೆ ಅವರು ಹೋಗ್ತಾನೆ ಇರ್ತಾರೆ. ಇಲ್ಲ ಒಂದ್ಸಲಿ ಮನೇಲಿ ಕೂತ್ಕೊಂಡು ಅಭ್ಯಾಸ ಆದ ತಕ್ಷಣ ತಿರ್ಗಾ ಥಿಯೇಟರ್ಗೆ ಕರ್ಸೋದು ಒಂದೊಂದ್ಸಲಿ ಕಷ್ಟ ಆಗುತ್ತೆ. ಸೊ ನಮ್ದು ಏನಂದ್ರೆ ನಮ್ಮ ರೆಸ್ಪಾನ್ಸಿಬಿಲಿಟಿ ಅದು ಜನಕ್ಕೆ ಒಳ್ಳೆ ಸಿನಿಮಾ ಕೊಡೋದು, ಆಮೇಲೆ ಜಾಸ್ತಿ ಸಿನಿಮಾ ಕೊಡೋದು. ವಿನಯ್ ಅವರು ಹೇಗೆ ಎಂಟರ್ಟೈನ್ಮೆಂಟ್ ಅಂದರೆ ಪರ್ಟಿಕ್ಯುಲರ್ ಆಗಿ ಥಿಯೇಟ್ರಿಗೆ ಹೋಗಿ ಜಾಸ್ತಿ ಎಂಜಾಯ್ ಮಾಡ್ತಿದ್ರ ಮೊದಲೆಲ್ಲ? ನಾನು ಈಗ OTT ಬಂದಿರೋ ಪೀರಿಯಡ್ ಬಿಟ್ಬಿಟ್ಟು ಮೊದಲೆಲ್ಲ ಥಿಯೇಟ್ರಿಗೆ ಹೋಗಿ ಎಂಜಾಯ್ ಮಾಡ್ತಿದ್ದಾರೆ ಹೇಗೆ ಅಂತ? ಅಂದರೆ ಫ್ರೆಂಡ್ಸ್ ಜೊತೆ ಹೋಗ್ತಿದ್ರ, ಫ್ಯಾಮಿಲಿ ಜೊತೆ? ಇವಾಗಲೂ ಹೋಗ್ತೀನಿ ನಾನು ಥಿಯೇಟ್ರಿಗೆ, ಈಗಲೂ ಹೋಗ್ತೀನಿ. ಎಷ್ಟು ಫ್ರೀಕ್ವೆಂಟಾಗಿ ಸಿನಿಮಾಗಳು ನೋಡ್ಬೋದು ಅಂತ? ಅಂದರೆ ಪರ್ಟಿಕ್ಯುಲರ್ ಆಗಿ ಇಂಥ ಸಿನಿಮಾ ನೋಡಬೇಕು ಅಂತ ಹೇಗೆ ಸೆಲೆಕ್ಷನ್ ಹೇಗೆ ಅಂತ? ಸಿನಿಮಾದಲ್ಲಿ ಏನು ಸೆಲೆಕ್ಷನ್ಸ್ ಇಲ್ಲ ಆ್ಯಕ್ಚುಲಿ. ಸಿನಿಮಾ ನೋಡೋದ್ರಲ್ಲಂತೂ ಸೆಲೆಕ್ಷನ್ಸ್ ಇಲ್ಲ. ಎಲ್ಲ ಥರ ಸಿನಿಮಾ ನೋಡ್ತೀನಿ. ಯಾವುದೇ ಒಳ್ಳೆ ಸಿನಿಮಾ ಬಂದರೂ ನೋಡ್ತೀನಿ. ಎಲ್ಲ ಸಿನಿಮಾ ಬಂದರೆ ನಾರ್ಮಲಾಗಿ ಹೋಗ್ತೀನಿ. ಅದೊಂಥರ ಈಗ ಎಲ್ಲರ ಲೈಫಲ್ಲಿ ಒಂದೊಂದು ಕಲ್ಚರ್ ಇರುತ್ತಲ್ಲ, ಅಂದರೆ ಒಂದು ಪದ್ಧತಿಗಳಿರುತ್ತಲ್ಲ. ಸೊ ಆ ಥರ ನಮ್ಮ ಇದರಲ್ಲಿ ಸಿನಿಮಾ ನೋಡೋದೇ ಒಂದು ಪದ್ಧತಿ. ಅದು ಹೋಗ್ತೀವಿ. ವೀಕ್ಲಿ 1-2 ಸಿನಿಮಾ ಅಟ್ಲೀಸ್ಟ್ ಹೋಗ್ತೀನಿ. ಇಲ್ಲಾಂದರೆ ಮನೇಲೇ ಒಂದಷ್ಟು ಸಿನಿಮಾಗಳು ನೋಡ್ತೀನಿ. ಬಟ್ ಏನೇ ಇದ್ರೂ ಥಿಯೇಟ್ರಲ್ಲಿ ನೋಡೋ ಎಕ್ಸ್ಪೀರಿಯನ್ಸ್ ಅದು ಎಲ್ಲೂ ಸಿಗೋಲ್ಲ. ಆಮೇಲೆ ಇನ್ನೊಂದು ಏನಂದರೆ, ಅದು ನೀವು ತುಂಬ ಜನ ಜೊತೆ ನೋಡ್ತಿರ್ತೀರ. ಒಬ್ಬರೇ ನೋಡೋದಕ್ಕೂ ಡಿಫ್ರೆನ್ಸು ಒಂದು. ಈಗ ನಗ್ಬೇಕಂದ್ರೆ ಒಂದು 100 ಜನ ಜೊತೆ ನಗೋದೊಂದು, ಆಮೇಲೆ ಒಬ್ಬರೇ ನಗೋದೊಂದು. ಆಮೇಲೆ ಈಗ ಎಲ್ಲರ ಹತ್ರನೂ ಒಂದು ಇಮೋಷನ್ ಕ್ರಿಯೇಟ್ ಆಗಿರುತ್ತೆ. ಒಂದು 100 ಜನ ಕೂತು ಎಲ್ಲರೂ ಒಟ್ಟಿಗೆ ರಿಯಾಕ್ಟ್ ಆಗ್ತಿರ್ತಾರೆ. ಸೊ ನೀವು ಹಂಗೆ ಜೆಲ್ಲಾಗ್ಬಿಟ್ಟಿರ್ತೀರ ಆಡಿಯನ್ಸ್ ಜೊತೆ. ಸೊ ಆ ಎಕ್ಸ್ಪೀರಿಯೆನ್ಸು ನಿಮಗೆ ನಿಮ್ಮ ಮನೇಲಿ ಎಲ್ಲೇ ಎಷ್ಟೇ ಒಳ್ಳೆ ಸೌಂಡ್ ಸಿಸ್ಟಮ್ ಇರಲಿ, ಹೋಮ್ ಥಿಯೇಟರ್ ಇದ್ರಿ ಅದು ಸಿಗೋಲ್ಲ. ಸೊ ಥಿಯೇಟ್ರಲ್ಲಿ ಕ್ರೌಡಲ್ಲಿ ಆಮೇಲೆ ಗೊತ್ತಿರೋ ಜನ ಅಲ್ಲ, ಎಷ್ಟೊಂದು ಬೇರೆ ಜನಗಳಿರ್ತಾರೆ. ಸೊ ಅದು ಬರೀ ಥಿಯೇಟ್ರಲ್ಲಿ ಸಿಗುತ್ತೆ. ಸೊ ಅದಕ್ಕೆ ಯಾವಾಗಲೂ ಯಾರೇನೇ ಅಂದ್ರೂ ಥಿಯೇಟರೇ ಇರುತ್ತೆ. ಆಮೇಲೆ ಥಿಯೇಟರ್ ಯಾವಾಗಲೂ ಇರುತ್ತೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.